ಗೈಸ್ ಇವತ್ತು ಲಾಲ್ಬಾಗಲ್ಲಿ ಫ್ಲವರ್ ಶೋನ ಅಥವಾ ಕ್ರೌಡ್ ಶೋನ ಅಂತ ಗೊತ್ತಾಗ್ತಿಲ್ಲ, ಅಷ್ಟು ಜನ ತುಂಬಿಕೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೊರಟಿರೋದು ಬೆಂಗಳೂರಿನ ಲಾಲ್ಬಾಗ್ ಫ್ಲವರ್ ಶೋಗೆ. ಗೈಸ್ ಎಂಟ್ರಿ ಟಿಕೆಟು ಮಕ್ಕಳಿಗೆ 30 ರೂಪಾಯಿ, ವಯಸ್ಕರಿಗೆ 80ರಿಂದ 100 ರೂಪಾಯಿ. ನನಗೆ ಗೊತ್ತಿರಲಿಲ್ಲ ಲಾಗರ್ಸ್ ಮತ್ತು ಯೂಟ್ಯೂಬರಿಗೆ ಫ್ರೀ ಅಂತ. ಯಾವುದೋ ಒಂದು ರೀಲ್ಸಲ್ಲಿ ನೋಡಿದೆ ಫ್ರೀ ಇದೆ ಅಂತ. ನನಗೆ ಗೊತ್ತಿಲ್ಲದೇನೆ ನಾನು ಟಿಕೆಟ್ ಮಾಡಿಸಿದ್ದೆ. ನೀವೇನಾದರೂ ಯೂಟ್ಯೂಬ್ ಅಥವಾ ಲಾಗಿಂಗ್ ಮಾಡ್ತಾ ಇದ್ರೆ ಒಂದ್ಸಲ ಬಂದು ವಿಸಿಟ್ ಮಾಡಿ. ಈ ಫ್ರೀ ಎಂಟ್ರಿ ಆಗಸ್ಟ್ 17 ತನಕ ಇದೆ. ಗೈಸ್ ಇವತ್ತು ನಾನು ಫ್ಲವರ್ ಶೋಗೆ ಬಂದಿರೋದು ನಮ್ಮ ಅಕ್ಕ, ನಮ್ಮ ದೊಡ್ಡಕ್ಕನ ಮಗ ಮತ್ತು ನಮ್ಮ ಭಾವನ ಜೊತೆ. ನಾನು 3 ಇಯರ್ಸ್ ಬ್ಯಾಕು ಬೆಂಗಳೂರಾಗಿರುವಾಗ ಫ್ಲವರ್ ಶೋಗೆ ಬಂದಿದ್ದೆ. ಅದು ನನ್ನ ಫ್ರೆಂಡ್ಸ್ ಜೊತೆ ಮತ್ತು ನನ್ನ ಭಾವ ನಾನು ಬಂದಿದ್ವಿ. ಅದಾದ್ಮೇಲೆ 3 ವರ್ಷ ಆದಮೇಲೆ ಫ್ಲವರ್ ಶೋಗೆ ಬರ್ತಾ ಇರೋದು ಇವಾಗ. ಅದಕ್ಕಿಂತ ಮುಂಚೆ ಇದು 3ನೇ ಸಲ ಲಾಲ್ಬಾಗಿಗೆ ಬರ್ತಾ ಇರೋದು. ನೋಡ್ತಾ ಇರ್ಬೋದು ಗೈಸ್, ತುಂಬ ಜನ ಫ್ಲವರ್ ಶೋಗೆ ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ಕನ್ನಡದವ್ರಿಗಿಂತ ಹಿಂದಿಯವರೇ ನಾನು ನೋಡ್ದಂಗೆ ಜಾಸ್ತಿ ಇರೋದು. ಆಲ್ಮೋಸ್ಟ್ ನಾನು ರೀಲ್ಸ್ಗಳಲ್ಲಿ ನೋಡ್ದಂಗೆ ಫೇಮಸ್ ಆಗಿರೋದು ಸನ್ಫ್ಲವರ್, ಅದನ್ನ ನೋಡೋಣ ಅಂತ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಸೂರ್ಯಕಾಂತಿ ಫ್ಲವರ್ ಮಾತ್ರ ತುಂಬ ಅಟ್ರಾಕ್ಟ್ ಆಯಿತು ಗೈಸ್. ತುಂಬ ರೀಲ್ಸಲ್ಲೂ ನೋಡಿದ್ದೆ. ನಿಜವಾಗ್ಲೂ ಇದು ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ. 2026 ಈ ಸಲ ಗಂಗಾ ಸಾಮ್ರಾಜ್ಯದ ವೈಭವನ ಡೆಮೋ ಆಗಿಟ್ಟಿದ್ದಾರೆ. ಪ್ರತಿ ವರ್ಷನೂ ಬೇರೆ ಬೇರೆ ರೀತಿಯ ಡೆಮೋ ಆಗಿರ್ತಾರೆ. ನಾನು 3 ಇಯರ್ಸ್ ಬ್ಯಾಕಲ್ಲಿ ಅಂಬೇಡ್ಕರ್ ಅವ್ರದ್ದೇನೋ ಡೆಮೋ ಆಗಿಟ್ಟಿದ್ರು, ನನಗಷ್ಟಾಗಿ ನೆನಪಿಲ್ಲ. ಇವಾಗ ಒಳಗಡೆ ಹೋಗೋಣ. ಗಾಜಿನ ಮನೆ ಎಂಟ್ರೆನ್ಸ್ ಬಂದಿದ್ದೀವಿ. ನೋಡೋಣ ಒಳಗೆ ಹೋಗ್ಬಿಟ್ಟು ಯಾವ ಥರ ಇಟ್ಟಿದ್ದಾರೆ ಏನು ಅಂತ. ಆದರೆ ಜನ ಮಾತ್ರ ತುಂಬ ಜನ ಇದ್ದಾರೆ ಗೈಸ್, ತುಂಬ ಕ್ರೌಡ್ ಇದೆ ಮಾತ್ರ. ಮುಂದೋಗಿ ಎಲ್ಲ ಕಡೆ ಜಾಮ್ ಆಗಿದೆ, ಮಳೆ ಬರುವಂತಾಗಿದೆ. ಗೈಸ್ ನನ್ನ ಅದೃಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಗಾಜಿನ ಮನೆ ಒಳಗೆ ಬರಲಿಕ್ಕೂ ಸ್ವಲ್ಪ ಹೊತ್ತಾದ್ಮೇಲೆ ಮಳೆ ಜೋರಾಗಿ ಬರ್ತಾ ಇದೆ ಹೊರಗಡೆ ಅಂತೂ. ನೋಡ್ತಾ ಇರ್ಬೋದು ಎಷ್ಟು ಜನ ಕ್ರೌಡ್ ಒಳಗಡೆ ಇದ್ದಾರಂತ. ಹೊರಗಡೆ ಇದ್ದ ಜನ ಮಾತ್ರ ಅವ್ರದ್ದು ಅವಸ್ಥೆ ಫುಲ್ಲು ಚೆಂಡಿಯಾಗಿ ಹೋಗಿರ್ತಾರೆ. ಜಾಸ್ತಿಯಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಗೈಸ್, ತುಂಬ ಕ್ರೌಡ್ ಇದ್ದಾರೆ. ಅದರಲ್ಲೂ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಜನ ಬರ್ತಾ ಇದ್ದಾರೆ. ಜೋರ್ ಮಳೆ ಬರ್ತಾ ಇರೋದು ಬಿಟ್ಟಿದೆ. ನಾವು ಗಾಜಿನ ಮನೆಯಿಂದ ಎಲ್ಲರೂ ಹೊರಗಡೆ ಬರ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಜನ ಹೊರಗಡೆ ನಿಂತಿದ್ದಾರೆ ಕ್ರೌಡು. ಈ ಜನದಲ್ಲಿ ನಾನು ಮಧ್ಯದಲ್ಲಿ ವಿಡಿಯೋ ಮಾಡ್ತಾ ನಮ್ಮ ಅಕ್ಕ ಭಾವ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಇವಾಗ ಕಾಲ್ ಮಾಡಿದ್ರು, ಅಲ್ಲಿ ಬಂಡೆ ಇದೆ ದೇವಸ್ಥಾನದ ಹತ್ರ, ಅಲ್ಲಿ ನಿಂತಿದ್ದೀವಿ ಅಂತ ಹೇಳಿದ್ದಾರೆ. ಇವಾಗ ನಾನು ಅವ್ರನ್ನ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಕ್ರೌಡ್ ಇತ್ತು ಗೈಸ್, ತುಂಬ ಜನ ಇದ್ದರು. ಅದ್ರ ಜೊತೆಗೆ ಮಳೆ ಬೇರೆ ಜೋರಾಗಿ ಬಂತು. ಅದಾದಮೇಲೆ ಜನ ಮಾತ್ರ ಈಗ ಒಬ್ಬೊಬ್ರು ಒಂದೊಂದು ಕಡೆ ದಿಕ್ಕಾಪಲ್ಲಾಗಿ ಹೋಗಿದ್ದಾರೆ. ಅದಾದಮೇಲೆ ನಾನು ಬಂಡೆ ಮೇಲೆ ಬಂದೆ, ನಮ್ಮ ಅಕ್ಕನವ್ರು ಸಿಕ್ಕಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ಬೆಂಗಳೂರು ವೆದರು ಮಳೆ ಬಂದ ಮೇಲೆ ಯಾವ ಥರ ಕಾಣ್ತಾ ಇದೆ ಅಂತ. ನೋಡು ಎಷ್ಟು ಜನ ಇಲ್ಲಿ ಬಂಡೆ ಮೇಲೆ ನಿಂತಿದ್ದಾರೆ. ಹಾಗೆ ಇಲ್ಲೊಂದು ದೇವಸ್ಥಾನ ಇದೆ ಗೈಸ್. ನಾನು ಇದು 3ನೇ ಸಲ ಬಂದರೂ ಆ ದೇವಸ್ಥಾನಕ್ಕೆ ಮಾತ್ರ ಹೋಗಿಲ್ಲ ಇನ್ನು. ನೆಕ್ಸ್ಟ್ ಟೈಮ್ ಬಂದಾಗ ಹೋಗಬೇಕು.
ಮೆಸೇಜ್ ಮಾಡ್ತೀವಿ. ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ನ ಲೈವ್ ಆಗಿ ನೋಡ್ಬೋದು. ಸೂಪರ್, ಬನ್ನಿ. ಗೈಸ್, ನಿಮಗೇನಾದರೂ ಬಿಗ್ ಬಾಸ್ ಶೋ ಅಲ್ಲಿ ವಾರದ ಕತೆ ಕಿಚ್ಚನ ಜೊತೆ ಲೈವ್ ಶೋ ನೋಡಬೇಕು ಅಂತ ಇದ್ದರೆ ನೀವು ಇಲ್ಲಿ ಬಂದು ಆ ಚೇರ್ ಜೊತೆ ಒಂದು ಸೆಲ್ಫಿ ತೆಗೆದು ಕಲರ್ಸ್ ಕನ್ನಡ ಅವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿ. ಅವರು ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದ್ದರೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನೋಡಿ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಬಂದುಬಿಟ್ಟು ಇಲ್ಲೊಂದ್ಸಲ ಟ್ರೈ ಮಾಡಿ ಗೈಸ್. ಫೈನಲ್ ಆಗಿ ಗೈಸ್, ನಾವೆಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಇವತ್ತಂತೂ ಫುಲ್ಲು ಕ್ರೇಜಿಯಾಗಿತ್ತು, ಆದರೂ ತುಂಬ ಟಯರ್ಡ್ ಆಗಿದೆ ತಿರುಗಾಡಿ. ಹಾಗೆ ಈ ವಿಡಿಯೋ ಇವತ್ತಿಗಿಷ್ಟೇ ಗೈಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಹಾಗೆ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.